ಓಕೆ, ಸೊ ತುಂಬ ಜನ ಲೈಫಲ್ಲಿ ಟಾಕ್ಸಿಕ್ ಪೀಪಲ್ ಜೊತೆ ಡೀಲ್ ಮಾಡ್ತಿರ್ತೀರ. ನಿಮಗೆ ಗೊತ್ತಿಲ್ಲ ಹೇಗೆ ಡೀಲ್ ಮಾಡಬೇಕು ಅಂತ. ಎಲ್ಲ ಕಡೆ ಇರ್ತಾರೆ ಟಾಕ್ಸಿಕ್ ಪೀಪಲ್. ಲೈಕ್ ವರ್ಕ್ ಮಾಡೋ ಹತ್ರ ಇರ್ಬೋದು, ನಿಮ್ಮ ಮನೇಲೇ ಇರ್ಬೋದು, ನಿಮ್ಮ ಪಕ್ಕದ ಮನೇಲೇ ಇರ್ಬೋದು, ನಿಮ್ಮ ರಿಲೇಟಿವ್ ಆಗಿರ್ಬೋದು. ಸೊ ಎಲ್ಲ ಕಡೆ ಟಾಕ್ಸಿಕ್ ಪೀಪಲ್ ಇರ್ತಾರೆ. ಬಟ್ ಅವ್ರ ಜೊತೆ ಕರೆಕ್ಟ್ ವೇ ಅಲ್ಲಿ ಡೀಲ್ ಮಾಡೋದು ಹೇಗೆ ಅದನ್ನ ಈ ವಿಡಿಯೋದಲ್ಲಿ ನಾನು ಇವತ್ತು ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಲ್ಲರ ಲೈಫಲ್ಲೂ ಕೆಲವೊಬ್ರು ಇರ್ತಾರೆ, ತುಂಬ ತೊಂದರೆ ಕೊಡ್ತಾ ಇರ್ತಾರೆ, ಹೌದು ತಾನೆ? ಆ್ಯಂಡ್ ತುಂಬ ಕೆಟ್ಟದನ್ನ ಮಾಡ್ತಾ ಇರ್ತಾರೆ ನಿಮಗೆ ಅಂತ, ನಿಮಗೆ ಕೆಟ್ಟದ್ದು ಬಯಸ್ತಾ ಇರ್ತಾರೆ. ನೀವು ಅವ್ರಿಗೋಸ್ಕರ ತುಂಬ ಒಳ್ಳೇದೇ ಮಾಡ್ತಿರ್ತೀರ ಅಲ್ವಾ? ಈ ಥರ ಆಗಿದೆಯಾ ನಿಮಗೆ? ಇರಲೇಬೇಕು, ಈ ಥರ ಎಲ್ಲ ಕಡೆ ಇದ್ದೇ ಇರ್ತಾರೆ. ಬಟ್ ನೀವು ಏನೇ ಒಳ್ಳೇದು ಮಾಡಿದ್ರು ಅವರಂತೂ ಚೇಂಜ್ ಆಗಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಅವ್ರಿಗೆ ಅವ್ರು ಮಾಡ್ತಿರೋದು ಇಷ್ಟ ಆಗಿದೆ. ಅವ್ರು ಹಂಗೆ ಇರ್ಬೇಕು, ಹಂಗಿದ್ರೇ ಅವ್ರಿಗೆ ತಿಂದಣ್ಣ ಜೀರ್ಣ ಆಗೋದು, ಇಲ್ಲಾಂದ್ರೆ ಅನ್ನ ಜೀರ್ಣನೇ ಆಗಲ್ಲ ಅಂತಾರೆ, ಹೌದು ತಾನೆ? ಮೇ ಬಿ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ ಹೇಳೋದಾಗಿರ್ಬೋದು, ಅಥವಾ ನೀವೇನಾದ್ರು ಮಾತಾಡ್ಬೇಕಾದ್ರೆ ನಿಮ್ಮ ಬಗ್ಗೆ ಟೀಸ್ ಮಾಡೋದಾಗಿರ್ಬೋದು ಅಲ್ವಾ? ಸೊ ಈ ಥರದವ್ರು ಇದ್ದೇ ಇರ್ತಾರೆ. ಬಟ್ ನೀವು ತುಂಬ ಒಳ್ಳೇದು ಮಾಡ್ತಿರ್ತೀರ ಅವ್ರಿಗೆ, ನೋಡೋಣ ಚೇಂಜ್ ಆಗ್ಬೋದು ಅಂತ. ಬಟ್ ನೀವೇನು ಮಾಡಿದ್ರು ಅವರು ಚೇಂಜ್ ಆಗಕ್ಕೆ ಚಾನ್ಸೇ ಇರೋದಿಲ್ಲ. ಆ್ಯಂಡ್ ಆಮೇಲೆ ಒಂದಿನ ನೀವೇನು ಮಾಡ್ತೀರಾ, ಓಕೆ ಇದು ಯಾಕೋ ಸರಿ ಬರ್ತಾ ಇಲ್ಲ, ಅವ್ರ ದಾರಿಲ್ಲ ನಾನು ಹೋಗಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ. ಮೇ ಬಿ ನಿಮ್ಗೆ ಯಾವುದೋ ವರ್ಷದಲ್ಲಿ ನಿಮ್ಗೇನೋ ಕೆಟ್ಟದ್ದು ಮಾಡಿದ್ರು, ಅವರು ನಿಮ್ಗೇನೋ ತೊಂದರೆ ಕೊಟ್ಟಿದ್ರು, ಅಥವಾ ಈಗಲೂ ತೊಂದರೆ ಕೊಡ್ತಾ ಇದ್ರು ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಅವಾಗ ನೀವೇನು ಮಾಡ್ತೀರಾ, ಅವರು ಹೋಗಿದ್ದಾರಲ್ಲೇ ನೀವು ಹೋಗಬೇಕು ಅಂತ ಸ್ಟಾರ್ಟ್ ಮಾಡ್ತೀರಾ. ಅವ್ರು ಹೇಗೆ ನಿಮಗೆ ಟಾರ್ಚರ್ ಕೊಟ್ಟರು, ಹೇಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡ್ರು, ನಾನು ಹಂಗೆ ಅಪ್ಸೋಣ. ಬಟ್ ನಿಮ್ಗವ್ರಿಗೂ ಡಿಫ್ರೆನ್ಸ್ ಎಲ್ಲಿದೆ? ನೀವು ಈ ಥರ ಮಾಡಿದ್ರೆ, ಅವ್ರು ಆ ಥರ ಮಾಡ್ತಿದ್ರೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಸರಿ ಇಲ್ಲ ಅಂತ, ಆಯ್ತಾ? ನೀವು ಅದೇ ಥರ ಮಾಡೋಕೆ ಹೋದ್ರೆ ಏನಾಗುತ್ತೆ, ನೀವು ಸರಿ ಇಲ್ದಂಗೆ ಆಗ್ಬಿಡ್ತೀರ. ಇವರೊಬ್ಬರು ದೃಷ್ಟಿನಲ್ಲಿ ನೀವು ಏನು ಬುದ್ಧಿ ಕಲ್ಸಕ್ಕೆ ಹೋದ್ರೆ, ಬಟ್ ಬೇರೆ ದೃಷ್ಟಿನಲ್ಲಿ ನೀವು ಕೆಟ್ಟವ್ರಾಗ್ತೀರ. ಸೊ ಫಸ್ಟ್ ಥಿಂಗ್ ಏನು ಮಾಡ್ಬೇಕಂದ್ರೆ, ಅವ್ರು ಯಾರು ಏನು ಮಾಡ್ತಿದ್ದಾರೆ ಅಥವಾ ಏನು ಮಾಡಿದ್ದಾರೆ ಅವ್ರನ್ನ ಕ್ಷಮಿಸ್ ನೋಡಿ ಮನಸ್ಸಿಂದ. ಕಂಪ್ಲೀಟಾಗಿ ಕ್ಷಮಿಸ್ಬಿಡಿ ಅವ್ರನ್ನ. ಓಕೆ ಇದು ಮಾಡಿದ್ಯಾ, ಓಕೆ ಬಿಡು, ನಿಂಗೆ ಗೊತ್ತಾಗಲ್ಲ, ನಿಂಗಿನ್ನೂ ತಿಳುವಳಿಕೆ ಇಲ್ಲ, ಅದಕ್ಕೆ ಹಿಂಗೆ ಆಡ್ತಿದ್ಯಾ, ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ, ಈ ಥರ ಒಂದ್ಸತಿ ಅವ್ರನ್ನ ಕ್ಷಮಿಸ್ಬಿಟ್ಟು ನೋಡಿ ಮನಸ್ಸಿಂದ. ಓಕೆ, ಬೆಸ್ಟ್ ರಿವೆಂಜ್ ಈಸ್ ನೋ ರಿವೆಂಜ್ ಅನ್ನೋದು ನೀವು ಕೇಳಿರ್ತೀರ. ಸೊ ಅವರು ಬದುಕೆ ಇಲ್ಲ ಅಂತ, ಮನುಷ್ಯ ಎಕ್ಸಿಸ್ಟ್ ಇಲ್ಲ ಅನ್ನೋದನ್ನ ನೀವು ಫಸ್ಟು ಮರ್ತೋಗ್ಬಿಡಿ, ಓಕೆನಾ? ಆ್ಯಂಡ್ ಅದಾದ್ಮೇಲೆ ನೀವು ನಿಮ್ಮ ಮೇಲೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಓಕೆನಾ? ಸೊ ನಮ್ಮ ಮನಸ್ಸಿಂದ ಕ್ಷಮಿಸಿ, ಅವ್ರ ಬದುಕೆ ಇಲ್ಲ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ, ಓಕೆನಾ? ಅದಾದ್ಮೇಲೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವ ಥರ? ಸೊ ನೀವು ಯಾವಾಗ ನಿಮ್ಮ ಮೇಲೆ ಫೋಕಸ್ ಮಾಡ್ತೀರಾ, ಮೇ ಬಿ ಯಾವ ಥರ ಅಂದರೆ, ನೀವು ಆಫೀಸಲ್ಲಿದ್ದರೆ, ಆಫೀಸಲ್ಲಿ ಟಾಕ್ಸಿಕ್ ಪೀಪಲ್ಗಳಿದ್ರೆ, ನೀವು ಆಫೀಸಲ್ಲಿ ಯಾವ ಥರ ಹೈಕ್ ತಗೋಬೇಕು, ಪ್ರಮೋಷನ್ ತಗೋಬೇಕು, ಇದ್ರ ಮೇಲೆ ನೀವು ಗಮನ ಕೊಡಿ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಓಕೆನಾ? ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ. ಅವ್ರ ಉದ್ದೇಶನೇ ಅದು, ನಿಮ್ಮನ್ನ ಡೈವರ್ಟ್ ಮಾಡೋದು ಅವ್ರ ಉದ್ದೇಶ, ಅವ್ರು ಮುಂದೆ ಬರೋದಕ್ಕೆ ಉದ್ದೇಶ. ಅಥವಾ ನೀವು ಅವ್ರಿಗಿಂತ ಮುಂದೆ ಹೋಗ್ತಿದ್ರೆ ನಿಮ್ಮ ಕಾಲು ಎಳೆದು ನಿಮ್ಮನ್ನು ಹಿಂದೆ ತಗೋಬರೋ ಉದ್ದೇಶ. ಮೇ ಬಿ ರಿಲೇಟಿವ್ಸ್ ಅಲ್ಲಾಗ್ಲಿ, ಹೊರಗಡೆ ಫ್ರೆಂಡ್ಸ್ ಆಗಲಿ, ಅಥವಾ ಆಫೀಸ್ಗಳಲ್ಲಾಗಲಿ ಅಲ್ವಾ? ನೀವು ಯಾವ ಥರ ಬೆಳಿಬೇಕು, ನೀವು ಯಾವ ಸ್ಕಿಲ್ ಕಲಿಬೇಕು, ಓಕೆನಾ? ಸ್ಕಿಲ್ ಕಲೀರಿ. ಪ್ರಮೋಷನ್ಗೆ ಏನೇನು ಬೇಕು ಅದಕ್ಕೆ ರೆಡಿ ಆಗಿ, ಮ್ಯಾನೇಜರ್ಸ್ಗಳ ಜೊತೆ ಚೆನ್ನಾಗಿ ಮಾತಾಡಿ. ರಿಲೇಟಿವ್ಸ್ ಅಲ್ಲೂ ಅಷ್ಟೇ, ಯಾರೋ ಒಂದು ಗ್ರೂಪ್ ಆ ಥರ ಇರ್ತಾರೆ ಯಾರೋ ಒಬ್ರು, ಬಟ್ ಆ ಗ್ರೂಪ್ ಬಿಟ್ಬಿಡಿ, ಬೇರೆ ಗ್ರೂಪ್ ಜೊತೆ ಸೇರಿ ಅವ್ರ ಜೊತೆ ಮಾತಾಡಿ, ಓಕೆನಾ? ಅವ್ರ ಜೊತೆ ಸ್ನೇಹ ಬೆಳೆಸಿ, ಓಕೆನಾ? ಸೊ ಈ ಟಾಕ್ಸಿಕ್ ಗ್ರೂಪಿಂದ ದೂರ ಇಟ್ಬಿಡಿ, ನೀವು ಅವ್ರ ಹತ್ರಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಕರ್ಮ ನೋಡ್ಕೊಳ್ಳೋದು ಪ್ರತಿಯೊಂದನ್ನು, ಓಕೆನಾ? ಕರ್ಮ ಇರ್ಬೇಕಾದ್ರೆ ನೀವು ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಬಟ್ ತುಂಬಾ ಅತಿ ಆಯ್ತು ಅಂದಾಗ ನೀವೇನೇ ಮಾಡಿದ್ರು ಅವರು ಸರಿ ಹೋಗ್ತಿಲ್ಲ, ಕರ್ಮ ನೋಡ್ಕೊಳ್ಳೋಕ್ಕೂ ಟೈಮ್ ಕೊಡ್ದಲ್ಲೇ ಅವ್ರು ನಿಮಗೆ ತೊಂದರೆ ಕೊಡ್ತಿದ್ದಾರೆ ಅಂದಾಗ ಮಾತ್ರ ಸುಮ್ಮನೆ ಬಿಡ್ಬೇಡಿ. ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಆ ಥರ ಆಗ್ತಿದ್ಯಾ, ಹೋಗಿ ನಿಮ್ಮ ಮ್ಯಾನೇಜರ್ ಹತ್ರ ಡೈರೆಕ್ಟಾಗಿ ಮಾತಾಡಿ. ರಿಲೇಟಿವ್ಸ್ ಎಲ್ಲ ಆಗ್ತಿದ್ಯಾ, ಹೋಗಿ ಅವ್ರ ಹತ್ರ ಡೈರೆಕ್ಟಾಗಿ ಹೇಳಿ, ಯಾಕೆ ಈ ಥರ ಮಾಡ್ತಿದ್ದೀರಾ, ನಿಮಗೆ ನಾವೇನು ತೊಂದರೆ ಕೊಡ್ತಿಲ್ಲ, ನಮ್ಮ ಬಗ್ಗೆ ನೀವು ಮಾತಾಡಬೇಡಿ, ನಮಗದು ಇಷ್ಟ ಆಗೋದಿಲ್ಲ, ಈ ಥರ. ಯಾಕೆ ಗೊತ್ತಾ, ಕೆಲವೊಂದನ್ನ ಸಹಿಸ್ಬೇಕು, ಬಟ್
ತೀರಾ ನಮ್ಮನ್ನ ಪಾತಾಳೋಕ್ಕಾಗ್ತಿರೋ ಸಹಿಸ್ತೀವಿ ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಓಕೆನಾ? ಕರ್ಮ ನೋಡ್ಕೊಳ್ಳೋವರೆಗೂ ಸಹ ಅವ್ರು ತಡಿಲಿಲ್ಲ ಅಂದಾಗ ನೀವು ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು. ಅಷ್ಟು ನಿಮ್ಮ ಮೇಲ್ ಬಿದ್ದು ನಿಮಗೆ ತೊಂದರೆ ಕೊಡ್ತಿದ್ರೆ ಮಾತ್ರ. ಸೊ ಈ ತರ ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ ನಿಮ್ಮ ಸ್ಕಿಲ್ನ ಬೆಳೆಸ್ಕೊಂಡು, ಓಕೆ, ನಿಮ್ಮ ರಿಲೇಶನ್ಶಿಪ್ನ ಬೇರೆ ರಿಲೇಟಿವ್ಸ್ ಜೊತೆ ಬೆಳೆಸ್ಕೊಂಡು ಅಥವಾ ಫ್ರೆಂಡ್ಸ್ ಜೊತೆ ಬೆಳೆಸ್ಕೊಂಡ್ರೆ ನಿಮ್ಗೆ ಅದರಿಂದ ಯೂಸೇ ಆಗುತ್ತೆ. ಯಾಕೆ ಹೇಳಿ, ನೀವೀಗ ಯಾರೋ ಏನೋ ಮಾಡಿದ್ರು ಅಂತ, ಎಕ್ಸಾಂಪಲ್ ಆಫೀಸಲ್ಲಿ ಏನೋ ಮಾಡ್ತಿದ್ರು ಅಂತ, ಇವಳು ಹಿಂಗೆ ಹೇಳ್ತಾಳೆ ಹಂಗೆ ಹೇಳ್ತಾಳೆ, ನೀವು ಅದನ್ನೇ ನೋಡ್ಕೊಂಡು ಕೂತ್ರೆ ನೀವು ಯಾವ ಸ್ಕಿಲ್ಲು ಕಲಿಯಲ್ಲ, ನಿಮ್ ಗ್ರೋತ್ ಅಲ್ಲಿ ಫೋಕಸ್ ಮಾಡಲ್ಲ. ಅಟ್ಲೀಸ್ಟ್ ಈ ಆಫೀಸಲ್ಲಿ ಅಲ್ಲ ಅಂದ್ರೆ ಬೇರೆ ಕಡೆ ನಿಮಗೆ ಚಾನ್ಸ್ ಸಿಗುತ್ತೆ, ಇನ್ನು ಜಾಸ್ತಿ ಪ್ಯಾಕೇಜಿಗೆ ಕೆಲಸ ಸಿಗುತ್ತೆ. ರಿಲೇಟಿವ್ಸ್ ಅಲ್ಲ ಅಷ್ಟೇ, ಈ ಗ್ರೂಪ್ ತಾನೇ ಮಾತಾಡಲ್ಲ, ಬೇಡ, ಬೇರೆ ಗ್ರೂಪು ನಿಮ್ ಜೊತೆ ಮಾತಾಡ್ತಾರೆ, ನಿಮ್ಮನ್ನ ಇಷ್ಟಪಡ್ತಾರೆ, ಅವ್ರ ಜೊತೆ ಸೇರಿ, ಅವ್ರ ಜೊತೆ ಟ್ರಿಪ್ ಹೋಗಿ, ಈವನ್ ಫ್ರೆಂಡ್ಸ್ ಅಲ್ಲೂ ಅಷ್ಟೇ. ಸೊ ಟಾಕ್ಸಿಕ್ ಪೀಪಲ್ ಅನ್ನೋದು ಪ್ರತಿಯೊಂದು ಕಡೆ ಇದ್ದೇ ಇರ್ತಾರೆ. ಓಕೆನಾ? ಸೊ ಅದನ್ನ ನಾವು ತೆಗ್ದಾಕೋದಕ್ ಆಗೋದಿಲ್ಲ. ಬಟ್ ಅಲ್ಲಿಂದ ಫೋಕಸ್ನ ಶಿಫ್ಟ್ ಮಾಡಿದ್ರೆ ನಮ್ಮ ಕಡೆಗೆ ಮಾತ್ರ ನಾವು ಬೆಳೆಯೋ ಚಾನ್ಸ್ ಆಗೋದು, ಮತ್ತೆ ಆ ಟಾಕ್ಸಿಕ್ ಪೀಪಲ್ ಜೊತೆ ಡೀಲ್ ಮಾಡೋದಕ್ಕೆ ಈಸಿ ಆಗೋದು. ನೀವು ಒಳ್ಳೆಯವರಿದ್ದೀರಾ ಗೊತ್ತು, ಬಟ್ ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಇರ್ಬೇಕಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಹೌದಾ? ಈಗ ಹೇಳ್ತಿರೋದು ಎಕ್ಸಾಂಪಲ್, ಈಗ ಯಾರ್ದೋ ಮನೆಯಲ್ಲಿ ಹೆಣ್ಮಕ್ಳುಗಳು ಅವ್ರ ಪೇರೆಂಟ್ಸ್ನ ನೋಡ್ಕೋತಿದ್ದಾರೆ, ಇನ್ನೊಂದು ಮನೆಯಲ್ಲಿ ಅವ್ರಿಗೆ ಅಪ್ಪ ಅಮ್ಮನ ಕಂಡ್ರೆ ಆಗೋದಿಲ್ಲ. ಸೊ ಈಗ ನೋಡ್ಕೋತಿರ್ತಾರಲ್ಲ ಪೇರೆಂಟ್ಸ್ನ, ಅವ್ರ ಥರನೇ ಈ ಹೆಣ್ಮಕ್ಳು ಇರ್ಬೇಕಂತ ಹೇಗೆ ಹೇಳ್ತೀರಾ? ಐ ಮೀನ್ ಅವ್ರ ಬೆಳೆ ಬಂದ ರೀತಿ ಹೇಗಿತ್ತೋ, ಅವ್ರ ಅಪ್ಪ ಅಮ್ಮನ ಅವ್ರನ್ನ ಮಕ್ಕಳನ್ನ ಹೇಗೆ ನೋಡ್ಕೊಂಡಿದ್ರು, ಅಥವಾ ಇವ್ರ ಅಪ್ಪ ಅಮ್ಮ ಏನಾದ್ರು ಡಿವೋರ್ಸ್ ಆಗಿ ಬೇರೆಯವ್ರ ಮದ್ವೆ ಆಗಿದಾರೇನೋ ಅದಕ್ಕೆ ಈ ಹುಡುಗಿ ಅವ್ರನ್ನ ನೋಡ್ಕೋತಿದ್ರು. ಐ ಮೀನ್ ದೇರ್ ವಿಲ್ ಬಿ ಲಾಟ್ ಆಫ್ ರೀಸನ್ಸ್, ರೈಟ್? ಹಾಗೇನೆ ಲೈಫಲ್ಲಿ ಒಂದು ರಿಲೇಟಿವ್ಸ್ ಅಲ್ಲಿ ಆಯ್ತು, ವರ್ಕಲ್ಲಿ ಆಯ್ತು, ಫ್ರೆಂಡ್ಸ್ ಅಲ್ಲಿ ಆಯ್ತು, ಅವ್ರು ಬೆಳೆ ಬಂದ ರೀತಿನೂ ಕೂಡ ಅವ್ರಿಗೆ ಇಂಪ್ಯಾಕ್ಟ್ ಮಾಡಿರುತ್ತೆ ಅಲ್ವಾ? ಅವ್ರು ಯಾವ ತರ ಏನೋ ಫ್ರೆಂಡ್ಸ್ ಸಿಕ್ಕಿದ್ರು ಸ್ಕೂಲ್ಗಳಲ್ಲಿ, ಯಾವ ತರ ಅವ್ರಿಗೆ ಬುದ್ಧಿ ಹೇಳ್ಕೊಟ್ಟಿದ್ರು ಪೇರೆಂಟ್ಸ್, ಪ್ರತಿಯೊಂದು ಡಿಪೆಂಡ್ ಆಗಿತ್ತು. ಅದನ್ನೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಚೇಂಜ್ ಮಾಡೋದು ಇಂಪಾಸಿಬಲ್. ಜಸ್ಟ್ ಇಗ್ನೋರ್ ಅಂಡ್ ನಿಮ್ಮಲ್ಲಿ ಫೋಕಸ್ ಮಾಡಿ ವರ್ಕ್ ಮಾಡಿ. ಅಂಡ್ ಇನ್ನೂ ಕೆಲವೊಂದನ್ನು ಸಾಲ್ವನೇ ಮಾಡ್ಕೋಬಹುದು. ಹೇಗೆ ಗೊತ್ತಾ? ಯಾಕೆ ಹೀಗೆ ಮಾಡ್ತಿದ್ದಾರೆ ಇವರು, ಏನ್ ರೀಸನ್ ಇದೆ ಇದರಿಂದ, ಇದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಇನ್ನೂ ಈಸಿಯಾಗಿ ಡೀಲ್ ಮಾಡಬಹುದು ಕೆಲವೊಂದು ಸಿಚುಯೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾನು ಈಗ ಯಾರೋ ನಿಮ್ಮ ಅಕ್ಕ ಅಂತ ಅನ್ಕೊಳ್ಳಿ ಅಥವಾ ಅಣ್ಣ ಅನ್ಕೊಳ್ಳಿ, ಅವ್ರ ಮನೆ ಫಂಕ್ಷನ್ ನೀವು ಯಾವುದಕ್ಕೂ ಹೋಗಿರೋದಿಲ್ಲ, ಆಯ್ತಾ? ಅವ್ರು ನೆಕ್ಸ್ಟ್ ಟೈಮ್ ನಿಮ್ನ ಅಷ್ಟು ಮಾತಾಡ್ಸೋಕೆ ಇಷ್ಟಪಡ್ತಿರಲ್ಲ, ಬರಲ್ವಲ್ಲ ಇವಳು ಯಾವ ಫಂಕ್ಷನ್ಗೂ ಅಂತ. ಸೊ ಅದ್ರ ರೀಸನ್ ನೀವು ತಿಳ್ಕೊಬೇಕಂತದನ್ನ. ಅದ್ ಬಿಟ್ಬಿಟ್ಟು ಇವ್ರು ಮಾತಾಡ್ಸ್ತಿಲ್ವಲ್ಲ ನಾನು ಮಾತಾಡ್ಸಲ್ಲ, ಇವ್ರು ನಮ್ಮ ಮನೆಗೆ ಬರ್ತೀವಲ್ಲ ನಾನು ಹೋಗಲ್ಲ, ಅದನ್ನ ಮಾಡಬಾರ್ದು. ಅದಕ್ಕೆ ಮುಂಚೆ ಏನಕ್ಕೆ ಹಿಂಗಾಯ್ತು, ಇದರಿಂದ ಏನ್ ನಡೀತು, ಓಕೆ ನಾನು ಅವ್ರ ಮನೆ ಫಂಕ್ಷನಿಗೆ ಹೋಗ್ಲಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗಿ ಮಾತಾಡಿ, ಹಿಂಗಿತ್ತು ರೀಸನ್, ಹಿಂಗ್ ಬರಕ್ಕಾಗ್ಲಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ ಅಂತ. ಸೊ ನೀವು ಕೆಲವೊಂದನ್ನ ರೀಸನ್ ತಿಳ್ಕೊಳ್ಳೋದ್ರಿಂದ ಸೊಲ್ಯೂಷನ್ಗಳು ಸಿಗ್ತವೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬಹುದು. ಅವ್ರು ನಿಮಗೆ ಟಾಕ್ಸಿಕ್ ಅಂತ ಅನ್ಸೋದೇ ಇಲ್ಲ ಅವಾಗ. ಗೊತ್ತಾಗ್ತಿದ್ಯಾ? ಸೊ ಹಲವಾರು ಸಿಚುವೇಶನ್ಸ್ ಇರುತ್ತೆ. ಈಗ ಒಂದು ನನಗೇನು ಹೇಳ್ತಿದ್ದೀನಿ ಅಂದ್ರೆ, ಎಲ್ಲದಕ್ಕೂ ಒಂದೇ ತರ ಅಪ್ಲೈ ಮಾಡೋದಲ್ಲ. ಕರ್ಮ ನೋಡ್ಕೊಳ್ಳಿ ಅಂತ ಬಿಟ್ಬಿಡೋದು, ನೀವು ಎಷ್ಟೇ ಕಷ್ಟ ಕೊಡ್ತಿದ್ರು ಅಂಡ್ ಇನ್ನೊಂದೇನು ನಿಮ್ಗೆ ಏನೋ ಕಷ್ಟ ಕೊಡ್ತಿದ್ರು ಇಗ್ನೋರ್ ಮಾಡ್ಬಿಟ್ಟು ನೀವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅವ್ರನ್ನ ಬಿಟ್ಟಾಕೋದು. ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ನಲ್ಲ, ಫಂಕ್ಷನಿಗೆ ಬಂದಿಲ್ಲ ಅಂತ ಅವ್ರು ಏನಾದ್ರು ನಿಮ್ಗೆ ಮಾತಾಡ್ಸ್ತಿಲ್ಲ, ಅದು ಇದು ಆ ಥರ ಟಾಕ್ಸಿಕ್ ತರ ಅನ್ಸೋಕ್ ಫೀಲ್ ಆದ್ರೆ ನಿಮ್ಗೆ ಆ ಥರ ಮಾಡೋದು. ಸೊ ಇದೆಲ್ಲ ಒಂದೊಂದು ಸಿಚುಯೇಷನ್ಗೆ ಯಾವ್ಯಾವ ತರ ಅಪ್ಲೈ ಮಾಡ್ಬೇಕು ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಬೇಕು. ಯಾವುದೋ ಒಂದಕ್ಕೆ ನಾವು ಮಾತಾಡಿರ್ತೀವಿ, ಹೇಳಿರ್ತೀವಿ, ಓ ಹಿಂಗೆ ಮಾಡ್ಕೊಂಡು ಹೋಗ್ಬಿಡೋಣ ಎಲ್ಲ ಕಡೆ, ಹಂಗೆ ಮಾಡಬಾರ್ದು. ಓಕೆನಾ? ಸೊ ನೋಡಿ ಮಾಡಿ, ಯಾರಿಗೆ ಯಾವ ಥರ ನೀವು ಟ್ರೀಟ್ ಮಾಡಬೇಕು, ಯಾವ ಥರ ಬಿಹೇವ್ ಮಾಡ್ಬೇಕು, ನೀವು ಕರ್ಮ ನೋಡ್ಕೊಳ್ಳೋದಕ್ಕೆ ಯಾವ ಸಿಚುಯೇಷನಿಗೆ ಬಿಡಬೇಕು, ಯಾವ ಸಿಚುಯೇಷನಲ್ಲಿ ನೀವು ಧ್ವನಿ ಎತ್ತಬೇಕು, ಯಾವ ಸಿಚುಯೇಷನಲ್ಲಿ ನೀವು ಹೋಗಿ ಅವ್ರ ಜೊತೆ ಮಾತಾಡಿ ಬಗೆಹರಿಸ್ಕೋಬೇಕು. ಸೊ ಇದನ್ನೆಲ್ಲ ಮಾಡೋದ್ರಿಂದ, ಎಲ್ಲೆಲ್ಲಿ ಯಾವ್ದು ಅಪ್ಲೈ ಆಗುತ್ತೆ ಅನ್ನೋ ಅಪ್ಲೈ ಮಾಡೋದ್ರಿಂದ ಈ ಟಾಕ್ಸಿಕ್ ಪೀಪಲ್ ಜೊತೆ ಡೀಲ್ ಮಾಡೋದು ತುಂಬ ಈಸಿ ಆಗುತ್ತೆ. ಹೌದು ತಾನೆ? ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋಗೆ ಇಷ್ಟು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಲೈವ್ ಬರ್ತಾ ಇದ್ದೀನಿ ನಾನು ಡೈಲಿ ನೈಟ್ 9:30 PM ಸೊ ದಯವಿಟ್ಟು ಎಲ್ಲರೂ ಲೈವ್ ಜಾಯಿನ್ ಆಗಿ. ನಿಮ್ಮ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ನಾನು ಕ್ವಶನ್ಸ್ ನೋಟ್ ಮಾಡ್ಕೊಂಡಿದ್ದೀನಿ, ಲೈವಲ್ಲಿ ಎಸ್ಟರ್ಡೇ ಕೇಳಿರೋರ್ದು ಮತ್ತು ಕಮೆಂಟಲ್ಲಿ ಬಂದಿರೋರ್ದು. ಸೊ ನೀವು ಜಾಯಿನ್ ಆಗಿ, ಮತ್ತೆ ಏನಾದ್ರು ಕ್ವಶನ್ಸ್ ಇತ್ತು ಅಂದರೆ ನೀವು ಹೇಳಿ, ಅದನ್ನು ನಾನು ನೋಟ್ ಮಾಡ್ಕೋತೀನಿ, ಒಂದೊಂದೇ ಆನ್ಸರ್ ಮಾಡ್ತಾ ಹೋಗ್ತೀನಿ ಪ್ರತಿದಿನ.
ಸೊ ಮಿಸ್ ಮಾಡಬೇಡಿ. ಯಾ, ಸೊ ಥ್ಯಾಂಕ್ ಯು ಆಲ್. ನೀವು ನೋಡ್ತಾ ಇದ್ರೆ ಶ್ರೇಯಾ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.